ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ಭಾರತದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು, ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ವಿಶ್ವವೇ ಇಂತಹ ಕೃತ್ಯವನ್ನ ಮಾಡ್ತಕ್ಕಂಥ ಅವರು ಎಷ್ಟೇ ದೊಡ್ಡವರಾದ್ರೂ ಕೂಡ ಅವರಿಗೆ ತಕ್ಕ ಕೆಲಸ ಮಾಡಿದ್ದಾರೆ. ಈ ಒಂದು ಏನು ಇನ್ನೋಸೆಂಟ್ ಅನ್ನ ನಿಲ್ಲಿಸಿಕೊಂಡು ಕೊಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಗುಡ್ಡೆ ಇಟ್ಟು ಹೊಡೆದು ಸಾಯಿಸಿರ್ತಕ್ಕಂಥ ಇದೊಂದು ಅನಾಮಧೇಯ ಕೃತ್ಯ ಈಗಾಗಲೇ 2 ಬಾಡಿಗಳು ಕೂಡ ಬಂದಿದೆ. ಅವರವರ ಮನೆಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಒಟ್ಟಾಗಿ ಮಾಡಿದ್ದಾರೆ. ನಾನು ಇಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಒಂದು ಸತ್ಯ, ಈ ದೇಶದ ಸಾರ್ವಭೌಮತೆಗೆ, ಈ ದೇಶದ ಏಕತೆಗೆ, ಈ ದೇಶ ಎಲ್ಲ ಒಂದ್ ಕಡೆ ಏನೆಲ್ಲ ಅಸ್ಥಿರ ಮಾಡಬಹುದು ಅಂತ ಏನಾದಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ಇದೊಂದು ಯಾರು ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ಇದನ್ನ ಅರ್ಥ ಮಾಡಿಕೊಂಡು ನಡೀಲಿಲ್ಲ ಅಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಇದಾಗಿದೆ. ಏನಿವತ್ತು ನಮ್ಮ ದೇಶದ ನಾಗರಿಕರನ್ನ, ಮುಗ್ಧರನ್ನ ಏನಿದು ಒಂದು ರೀತಿ ಕೊಲೆ ಅನ್ನೋದು ತಪ್ಪಾಗಲಾರದು. ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಉಗ್ರರಿಗೆ ನಾವು ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದಾಗ್ತಾ ಇದೆ. ಅವ್ರು ಎರಡು ಕೂಡ ಈ ಒಂದು ಅನಾಮಧೇಯ ಕೃತ್ಯಕ್ಕೆ ಇಡೀ ವಿಶ್ವನೇ ಖಂಡಿಸ್ತಾ ಇದೆ. ನೋಡಿ, ಸೋಮಣ್ಣ ಅವರು ಹೇಳ್ತಾ ಇರುವಂತ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಸೋಮಣ್ಣ ಅವರು ಹೇಳ್ತಾ ಇರುವಂತದ್ದು ಇಡೀ ವಿಶ್ವವೇ ಇದನ್ನ ಖಂಡಿಸ್ತಾ ಇದೆ. ಇದನ್ನ ಯಾರು ಕೂಡ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಸಹಿಸಿಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಆ ಭಯೋತ್ಪಾದಕರನ್ನ ನಿರ್ನಾಮ ಮಾಡದ ನಂತರ ನಮಗೆ ಸ್ವಲ್ಪ ಮಟ್ಟಿಗೆ ಆತ್ಮತೃಪ್ತಿ ಆಗತ್ತೆ. ಆದ್ರೆ ಇಂತಹ ಕೈ ಘಟನೆಯನ್ನ ನಾವು ಮರೆಯೋಕ್ಕಾಗಲ್ಲ. ಪಾಪ ಯಾರಿಗೋ ತಾಯಿಗೆ ಮಗ, ಇನ್ಯಾರ್ದೋ ಹೆಂಡತಿಗೆ ಗಂಡ, ಇನ್ಯಾರ್ದೋ ಮಗನಿಗೆ ತಂದೆ, ಬಿಟ್ಟು ಹೇಗೆ ಮರೆಯೋಕ್ಕಾಗತ್ತೆ? ಸೊ ಇಂತಹ ಈ ಘಟನೆಯನ್ನ ಎಷ್ಟು ವರ್ಷ ಆದ್ರೂ ಕೂಡ ಮರೆಯೋಕ್ ಆಗೋದೇ ಇಲ್ಲ. ಸದ್ಯ ಈಗ ಮಂಜುನಾಥ್ ರಾವ್ ಅವರ ಮೃತದೇಹವನ್ನ ಆಂಬ್ಯುಲೆನ್ಸ್ ಮುಖಾಂತರ ಕೊಂಡೊಯ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಈ ಒಂದು ಸರ್ಕಾರಿ ವಾಹನ ಏನಿದೆ ಅಲ್ಲಿ ಅದರ ಮುಖಾಂತರ ಪಲ್ಲವಿ ಕೂಡ ಶಿವಮೊಗ್ಗದ ವಿಜಯನಗರದತ್ತ ಪತಿಯ ಪಾರ್ಥಿವ ಶರೀರದ ಜೊತೆಗೆ ಪ್ರಯಾಣಿಸ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸ್ ಭದ್ರತೆಯಲ್ಲಿ, ಬಿಗಿ ಭದ್ರತೆಯಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಮೇನ್ ರೋಡ್ ನ ಮುಖಾಂತರ ಈಗ ಪಾರ್ಥಿವ ಶರೀರ ಒಂದು ಕೊಂಡೊಯ್ತಾ ಇರುವಂತದ್ದು. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕಡೆಯದಾಗಿ ಅಂದ್ರೆ ಅಂತಿಮ ನಮನವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮತ್ತೊಂದು ಕಡೆ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಸದ್ಯ ಈಗ ಮಂಜುನಾಥ್ ರಾವ್ ಅವರ ಒಂದು ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮುಖಾಂತರ ರಸ್ತೆಯ ಮಾರ್ಗವಾಗಿ ಕೊಂಡೊಯ್ತಾ ಇರುವಂತದ್ದು. ಶಿವಮೊಗ್ಗದ ವಿಜಯನಗರದ ಕಡೆಗೆ ಈಗ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇರುವಂತದ್ದು. ಪತ್ನಿ ಪಲ್ಲವಿ ಅವರು ಕೂಡ ಈಗಾಗಲೇ ಒಂದು ಭರತ್ಭೂಷಣ್ ಅವರ ಪಾರ್ಥಿವ ಶರೀರ ಈಗ ಹೆಬ್ಬಾಳಕ್ಕೆ ತಲುಪಿದೆ. ಆಂಬ್ಯುಲೆನ್ಸ್ ಮುಖಾಂತರ ಇದೀಗ ರವಾನೆ ಆಗ್ತಿದೆ. ಒಳಗಡೆ ಕುಟುಂಬಸ್ಥರಿದ್ದಾರೆ, ಮುಂದ್ಗಡೆ ಎಸ್ಕಾಟ್ ಇದೆ, ಹಿಂದ್ಗಡೆ ವಿ ಸೋಮಣ್ಣ, ಮತ್ತೊಂದ್ ಕಡೆ ತೇಜಸ್ವಿ ಸೂರ್ಯ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ 3:55ಕ್ಕೆ ಆ ಪಾರ್ಥಿವ ಶರೀರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಲುಪಿತು. ಅಲ್ಲಿಂದ ಕೇಂದ್ರ ಸಚಿವರು ತೆರೆ ಮೇಲೆ, ಯಾಕಂದ್ರೆ ಕೇಂದ್ರ ಸಚಿವರು ಮತ್ತೊಂದು ಕಡೆ ಸಂಸದ ತೇಜಸ್ವಿ ಸೂರ್ಯ ಕುಟುಂಬಸ್ಥರಿಗೆ ಅಂದ್ರೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ರು. ಪ್ರಕ್ರಿಯೆ ಇದು ಎಲ್ಲ ಕಂಪ್ಲೀಟ್ ಆಗಿ ಇದೀಗ ಎಸ್ಟಿ ಮಾಲ್, ಹೆಬ್ಬಾಳದ ಎಸ್ಟಿ ಮಾಲ್ ಮುಂಭಾಗದಲ್ಲಿ ಈಗ ಪಾರ್ಥಿವ ಶರೀರ ಹೋಗ್ತಾ ಇದೆ. ಬಿಗಿ ಭದ್ರತೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಕ್ರಮ ಕೈಗೊಂಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬಂದಿದ್ದಾರೆ ಅಂತಿಮ ನಮನ ಸಲ್ಲಿಸೋಕೆ. ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ಕಠಿಣ ಕ್ರಮಕ್ಕೆ ತೆಗೆದುಕೊಳ್ಳಬೇಕು, ಉಗ್ರವಾದ ಕಠಿಣ ಕ್ರಮ ಆಗಲೇಬೇಕು. ಒಂದ್ ಕಡೆ ಪಾಕಿಸ್ತಾನಕ್ಕೆ ಇದೀಗ ಕೆಲವು ನಿರ್ಬಂಧಗಳ ಸಹ ಏನು ಕೇಂದ್ರ ಸರ್ಕಾರ ವಿಧಿಸಿದೆ. ಕೆಲವೊಂದು ಉನ್ನತ ಮಟ್ಟ ಸಭೆ ಇದೆ. ಇವತ್ತು ಸಹ ಏನು ಸರ್ವ ಪಕ್ಷಗಳ ಸಭೆ ಇದೆ. ಆ ಸಭೆಯಲ್ಲಿ ಏನೋ ಕಠಿಣ ನಿರ್ಧಾರ ಆಗುತ್ತೆ ಎಂಬುದು ಒಂದ್ ಕಡೆ ಇಡೀ ದೇಶ ಜನ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಪಾಕಿಸ್ತಾನದ ನಂಟು ಇದೆ ಎಂಬುದು ಒಂದ್ ಕಡೆ
ಸ್ಪಷ್ಟ ಗೊತ್ತಾಗ್ತಿದೆ. ಯಾಕಂದ್ರೆ NIA ತನಿಖೆ ಆರಂಭವಾಗಿದೆ. ಇದರಲ್ಲಿ ಪಾಕಿಸ್ತಾನದ ನಂಟು ಇದೆ ಎಂಬುದೊಂದು ಕಡೆ ಹೇಳಲಾಗ್ತದೆ. ಹೀಗಾಗಿ ಒಂದ್ ಕಡೆ ನರೇಂದ್ರ ಮೋದಿ ಅವರು, ಮತ್ತೊಂದ್ ಕಡೆ ಅಮಿತ್ ಶಾ ಅವರು ಒಂದ್ ಕಡೆ ಉನ್ನತ ಮಟ್ಟದಲ್ಲಿ ಸಭೆ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ಇದೀಗ ಹೆಬ್ಬಾಳದಲ್ಲಿ ಈಗ ಪಾರ್ಥಿವ ಶರೀರ ಮೂವ್ ಆಗ್ತದೆ. ಯಾಕಂದ್ರೆ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ಮನೆ ಇದೆ. ಆ ಮನೆಯಲ್ಲಿ ಸಹ ಮನೆಗೆ ಈಗ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಮತ್ತಿಕೆರೆಗೆ ಮೃತದೇಹ ತಲುಪಲಿದೆ. ಅಲ್ಲಿ ಸಹ ಏನು ಅಂತಿಮ ಈಗ ಮಂಜುನಾಥ್ ರಾವ್ ಅವರ ಒಂದು ಪಾರ್ಥಿವ ಶರೀರವನ್ನ ರಸ್ತೆಯ ಮಾರ್ಗವಾಗಿ ಶಿವಮೊಗ್ಗದ ವಿಜಯನಗರದತ್ತ ಕೊಂಡೊಯ್ತಾ ಇರುವಂತದ್ದು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೊಂಡೊಯ್ತಾ ಇದ್ದಾರೆ. ಕಾಶ್ಮೀರದ ಪಾಲ್ಗಾವ್ನಲ್ಲಿ ಆ ಒಂದು ಉಗ್ರರ ಅಟ್ಟಹಾಸವನ್ನ ಕಣ್ಣಾರೆ ಕಂಡಿದ್ರು ಪಲ್ಲವಿ ಅವರು. ಮಂಜುನಾಥ್ ಅವರೇನಿದ್ರು ಅವರ ಒಂದು ಕಡೆಯ ಕ್ಷಣವನ್ನ, ತಮ್ಮ ಪತಿಯ ಕಡೆಯ ಕ್ಷಣವನ್ನ ಅವರು ಕಣ್ಣಾರೆ ಕಂಡಿದ್ರು. ಸದ್ಯ ಈಗ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇರುವಂತದ್ದು ಆಂಬ್ಯುಲೆನ್ಸ್ ನ ಮುಖಾಂತರ. ಪಲ್ಲವಿಯವರು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಸರ್ಕಾರಿ ವಾಹನ ಏನಿದೆ KA01ZA5000 ಆ ಒಂದು ವಾಹನ ಇನೋವಾ ಕಾರ್ನಲ್ಲಿ ಪಲ್ಲವಿ ಅವರು ಇರುವಂತದ್ದು. ಆ ಮುಖೇನ ಅವ್ರನ್ನ ಶಿವಮೊಗ್ಗದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ನಲ್ಲಿ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇರುವಂತದ್ದು. ಸದ್ಯ ಈಗ ಭಾರತ ಸರ್ಕಾರ ಕೂಡ ಒಂದು ಆದೇಶವನ್ನ ಹೊರಡಿಸಿರುವಂತದ್ದು. ಹಲವು ನಿಯಮಗಳನ್ನ ಮಾಡಿರುವಂತದ್ದು. ಪಾಕಿಸ್ತಾನಿಗಳ ವೀಸಾವನ್ನ ಈಗಾಗಲೇ ರದ್ದುಪಡಿಸಿದ್ದಾರೆ. ಮತ್ತೊಂದು ಕಡೆ ಸಿಂಧು ನದಿಯ ಅದನ್ನು ಕೂಡ ರದ್ದು ಮಾಡಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಎಲ್ಲ ರೀತಿಯಂತ ಈಗ ಪಾರ್ಥಿವ ಶರೀರ ಭರತ್ ಭೂಷಣ್ ಅವರ ಮೃತದೇಹ ಈಗ BL ರೋಡ್ ಹತ್ತ ತೆಗೆದುಕೊಂಡು ಹೋಗ್ತಿದ್ರೆ ದೃಶ್ಯಗಳನ್ನ ನೋಡ್ತಿರ್ಬೋದು. ಇದು ಈಗ BL ರೋಡ್ ಹತ್ತ ಹೋಗ್ತಿದೆ. BL ರೋಡ್ ಆದ ತಕ್ಷಣವೇ ಮತ್ತಿಕೆರೆ ಬರಲಿದೆ. ಈಗ ಕೆಲವೇ ಕ್ಷಣ ಈಗ ಬಾಡಿ ಅಂದ್ರೆ ಮೃತದೇಹ ಈಗ ಮನೆಗೆ ತಲುಪುತ್ತೆ. ಹೀಗಾಗಿ ಅಲ್ಲಿ ಸಹ ಸಕಲ ರೀತಿಯ ಸಿದ್ಧತೆ, ಅಂತಿಮ ನಮನಕ್ಕೆ ಸಕಲ ರೀತಿಯ ಸಿದ್ಧತೆ ಕುಟುಂಬಸ್ಥರು ಮತ್ತು ಸರ್ಕಾರ ಮಾಡಿಕೊಂಡಿದೆ. ಒಂದ್ ಕಡೆ ನೋಡ್ತಿರ್ಬೋದು ದೃಶ್ಯಗಳು ಸಹ. ಯಾಕಂದ್ರೆ ಆ ಬಿಗಿ ಭದ್ರತೆಯಲ್ಲಿ ತೆಗೆದುಕೊಂಡು ಹೋಗ್ತಿದ್ರೆ ಕುಟುಂಬಸ್ಥರು ಆಕ್ರಂದನೆ ಜೋರಾಗಿದೆ. ಯಾಕಂದ್ರೆ ಕಾಶ್ಮೀರಕ್ಕೆ ಖುಷಿಯಾಗಿ ಎಂಜಾಯ್ ಮಾಡಕ್ ಹೋಗಿದ್ರು. ಅಲ್ಲಿ ಊಟ ಮಾಡ್ತಿದ್ರು, ಎಂಜಾಯ್ ಮಾಡ್ತಿದ್ರು, ಮಕ್ಕಳ ಜೊತೆ ಆಟ ಮಾಡ್ತಿದ್ರು. ಆ ಒಂದು ಸಮಯದಲ್ಲಿ ಉಗ್ರಗಾಮಿಗಳು ಏಡಿಗಳಂತ ಬಂದು ಅದು ಸೈನಿಕರ ಸಮವಸ್ತ್ರದಲ್ಲಿ ಬಂದು ಕೊಲೆ ಮಾಡಿದ್ದಾರೆ, ಕೊಂದು ಹಾಕಿದ್ದಾರೆ, ಕೊಚ್ಚಿ. ಅಂದ್ರೆ ಈ ತರ ಘಟನೆ ಆಗ್ಬಾರ್ದು ಎಂಬುದು ಒಂದ್ ಕಡೆ ಇಡೀ ದೇಶದ ಒಕ್ಕರಲಾಗಿದೆ. ಒಂದ್ ಕಡೆ ಇವತ್ತು ಸರ್ವಪಕ್ಷಗಳ ಸಭೆ ಇದೆ. ನೋಡ್ತಿರ್ಬೋದು. ಯಾಕಂದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ BL ರೋಡ್ ಹತ್ರ ಪಾರ್ಥಿವ ಶರೀರ ಮೂವ್ ಆಗ್ತಿದೆ. ಹೀಗಾಗಿ ಅಂತಿಮ ನಮ ಸಲ್ಲಿಸೋಕೆ ಸಾಕಷ್ಟು ಜನ ಮನೆ ಹತ್ರ ಬಂದಿದೆ. ಅಲ್ಲಿ ಸಹ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಪೊಲೀಸ್ ಭದ್ರತೆಯಲ್ಲಿ ಸಹ ನಿಯೋಜನೆಗೊಂಡಿದೆ. ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ಈ ತರ ಘಟನೆ ಆಗಬಾರ್ದಿತ್ತು. ಯಾಕಂದ್ರೆ ಕರ್ನಾಟಕದವರು 3 ಜನ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇಡೀ ದೇಶವೇ ದುಃಖದಲ್ಲಿದೆ. ಒಂದ್ ಕಡೆ ಮೋದಿಯವರು ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ಅವರು ಖುದ್ದಾಗಿ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಜನರ ಬಳಿ ಮಾತಾಡಿಸಿದ್ದಾರೆ. ಅಲ್ಲಿ ಜನರು ಅಂದ್ರೆ ಅಲ್ಲಿ ಮೃತರಾದ ಕುಟುಂಬಸ್ಥರು ಹೇಳುತ್ತಿದ್ರು, ಅವ್ರನ್ನ ಮಟ್ಟ ಹಾಕಿ ನಿಮ್ಮ ಮೇಲೆ ನಂಬಿಕೆ ಇದೆ ನಮಗೆ, ಅವರನ್ನ ಬಿಡಿಬೇಡಿ. ನಮ್ಮ ಕಣ್ಣೆದುರೇ ನಮ್ಮ ಗಂಡನನ್ನ, ನನ್ನ ಸಂಬಂಧಿಕರನ್ನ ಕೊಲೆ ಮಾಡಿದ್ದಾರೆ, ಕೊಂದು ಹಾಕಿದ್ದಾರೆ, ಹಣೆಗೆ ಪಿಸ್ತೂಲಿಟ್ಟು ಕೊಂದಿದ್ದಾರೆ, ಧರ್ಮ ನೋಡಿ ಸಾಯಿಸಿದ್ದಾರೆ. ಒಂದ್ ಕಡೆ ನಾವೇನಾದ್ರೂ ಮುಸ್ಲಿಂ ಅಂತ ಇದ್ರೆ ಪ್ಯಾಂಟ್ ಬಿಚ್ಚಿ ನೋಡಿ ಕೊಲೆ ಮಾಡಿದ್ದಾರೆ. ಇದು ಹೇಯ ಕೃತ್ಯ. ಇಷ್ಟು ದಿನ ಈ ತರ ಯಾವುದೇ ಘಟನೆ ಆಗಿದ್ದಿಲ್ಲ. ನಾವು ಚಿಕ್ಕವರಿದ್ದಾಗ ಕಾಶ್ಮೀರದಲ್ಲಿ ಘಟನೆ ಅಂತ ಕೆಲವೊಂದು ನಾವು ಕೇಳಿದೀವಿ. ಬಟ್ ಇವತ್ತು ನಾವು ನೋಡಿದೀವಿ. ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ಆ ಒಂದು ಫೋಟೋಗಳು, ಆ ಒಂದು ವಿಡಿಯೋಗಳು ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. ಎಂತವರ ಕಣ್ಣೀರು ನೀರೇ ಬರುತ್ತೆ. ಯಾಕಂದ್ರೆ ಒಬ್ಬ ಗಂಡನ ಅಂದ್ರೆ ಪ್ರವಾಸಕ್ಕಂತ ಹನಿಮೂನಿಗಂತ ಹೋದ್ರು, 1 ವಾರ ಆಗಿಲ್ಲ ಮದುವೆ ಆಗಿ, ಅಲ್ಲಿ ಒಬ್ಬ ನೇವಿ ಅಧಿಕಾರಿಯನ್ನ ಸಾಯ್ತಾರೆ. ಆ ಒಂದು ಫೋಟೋ, ಯಾಕಂದ್ರೆ ಗಂಡ ಸಾವನ್ನಪ್ಪಿದ್ದಾನೆ, ಪಕ್ಕದಲ್ಲಿ ಹೆಂಡತಿ ಕೂಟಿದ್ದಾಳೆ. ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರವನ್ನ ಶಿವಮೊಗ್ಗದತ್ತ ಕೊಂಡೊಯ್ತಾ ಇರುವಂತದ್ದು. ಕಾಶ್ಮೀರದಲ್ಲಿ ಉಗ್ರರ ದಾಳಿಯಾಗಿತ್ತು. ಹಿಂದೂಗಳ ನೀವು ಅನ್ನುವಂತ ಪ್ರಶ್ನೆಯನ್ನ ಮಾಡಿ, ಹಿಂದೂವಾಗಿದ್ರೆ ಅವರನ್ನ ತಲೆಗೆ ಗುಂಡಿಟ್ಟು ಹತ್ಯೆ ಮಾಡಿರುವಂತದ್ದು. ದೃಶ್ಯಾವಳಿಗಳಲ್ಲಿ ನೀವು
ಗಮನಿಸ್ತಾ ಇರಬಹುದು. ಈಗ ಆಂಬ್ಯುಲೆನ್ಸ್ ನ ಮುಖಾಂತರ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ರು ಮಂಜುನಾಥ್ ರಾವ್ ಅವರು. ಕೆಲವೇ ದಿನಗಳ ಹಿಂದೆ ಅಷ್ಟೇ ಕಾಶ್ಮೀರಕ್ಕೆ ಹೋಗಿದ್ರು, ಪಾಲ್ಗಾಂವ್ ಹೋಗಿದ್ರು. ಅವರ ಸ್ನೇಹಿತರು ಅವ್ರಿಗೆ ಹೇಳಿರ್ತಾರೆ, ಅಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿದೆ, ಪ್ರವಾಸಿ ತಾಣ ತುಂಬಾ ಚೆನ್ನಾಗಿದೆ ಅನ್ನುವಂತಹ ಮಾತನ್ನ ಹೇಳಿರ್ತಾರೆ. ಅದಾದ ಬಳಿಕ ತಮ್ಮ ಕುಟುಂಬದ ಜೊತೆಗೆ ಪಲ್ಲವಿ ಹಾಗೂ ಅವರ ಪತ್ನಿ ಪಲ್ಲವಿ ಹಾಗೂ ಅವರ ಮಗನ ಜೊತೆಗೆ ಅಲ್ಲಿ ಹೋಗಿರುವಂತದ್ದು. ಅಂತಹ ಸಮಯದಲ್ಲಿ ಈ ರೀತಿಯಾದಂತಹ ಘಟನೆ ಆಗುತ್ತೆ, ಉಗ್ರರ ದಾಳಿ ಆಗುತ್ತೆ. ದಾಳಿಯಾದಂತಹ ಸಮಯದಲ್ಲಿ ಮಂಜುನಾಥ್ ಅವರಿಗೆ ಕೇಳ್ತಾರೆ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಸರ್ಕಾರಿ ವಾಹನದ ಭದ್ರತೆಯಲ್ಲಿ ಆಂಬ್ಯುಲೆನ್ಸ್ ನ ಮುಖಾಂತರ ಮಂಜುನಾಥ್ ರಾವ್ ಅವರನ್ನ ಕೊಂಡೊಯ್ಯಲಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾಬಸ್ಪೇಟೆ ರೀಚ್ ಆಗುತ್ತೆ. ದಾಬಸ್ಪೇಟೆಯ ನಂತರದಲ್ಲಿ ತುಮಕೂರು ಮಾರ್ಗವಾಗಿ ಶಿವಮೊಗ್ಗದತ್ತ ಆಂಬ್ಯುಲೆನ್ಸ್ ತೆರಳುತ್ತೆ. ಬೆಳಗ್ಗೆ 3:55ಕ್ಕೆ ಮೃತದೇಹ ಒಂದ್ ಕಡೆ ಮಂಜುನಾಥ್ ರಾವ್ ಅವರ ಮೃತದೇಹ, ಮತ್ತೊಂದ್ ಕಡೆ ಭರತ್ ಭೂಷಣ್ ಅವರ ಮೃತದೇಹ ಬೆಳಗ್ಗೆ 3:50ಕ್ಕೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂತು. ಮತ್ತು ಕುಟುಂಬಸ್ಥರು ಸಹ ಅದೇ ವಿಮಾನದಲ್ಲಿ, ಮತ್ತೊಂದ್ ಕಡೆ ತೇಜಸ್ವಿ ಸೂರ್ಯ ಸಹ ಬಂದ್ರು ಅಲ್ಲಿಂದ. ಯಾಕಂದ್ರೆ ಟರ್ಮಿನಲ್ 1ರಲ್ಲಿ ಕುಟುಂಬಸ್ಥರನ್ನ ಏರ್ ಶಟರ್ ಬಸ್ ಮುಖಾಂತರ ಈ ಕಾರ್ಗೋ ಸೆಂಟರ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಮೃತದೇಹವನ್ನ ವಿ ಸೋಮಣ್ಣ ಅವರು ಮತ್ತು ಸಂಸದ ತೇಜಸ್ವಿ ಸೂರ್ಯ, ಮತ್ತೊಂದ್ ಕಡೆ ಬೆಂಗಳೂರು ಗ್ರಾಮಾಂತರ ಡಿಸಿ ಮತ್ತು ಸ್ಥಳೀಯ ಅಧಿಕಾರಿಗಳು ಮೃತದೇಹಕ್ಕೆ ಅಂತಿಮ ನಮನ ಸಲ್ಲಿಸಿ ಬಾಡಿನ ಹಸ್ತಾಂತರ ಮಾಡ್ತಾರೆ. ಅಲ್ಲೊಂದು ಪ್ರಕ್ರಿಯೆ ಇರುತ್ತೆ, ಆ ಪ್ರಕ್ರಿಯೆ ಆರಂಭ ಮುಗಿಸಿ ಇದೀಗ ಕುಟುಂಬಸ್ಥರು ಆಂಬ್ಯುಲೆನ್ಸ್ ಮುಖಾಂತರ ಏನು ಬಿಎಲ್ ಅಲ್ಲಿ ಏನು ಪಾರ್ಥಿವ ಶರೀರ ಇದೆ, ಅಲ್ಲಿ ಆಂಬ್ಯುಲೆನ್ಸ್ ಮುಖಾಂತರ ಕರೆದುಕೊಂಡು ಹೋಗ್ತಿದ್ದಾರೆ. ಇನ್ನೇನು ಮತ್ತಿಕೆರೆ ಇನ್ನು ಕೆಲವೇ ಕ್ಷಣ ಬರಲಿದೆ ಅವರ ಮನೆ. ಹೀಗಾಗಿ ಅಲ್ಲಿ ಮನೆಯಲ್ಲಿ ಸಹ ಭದ್ರತೆ ಕೈಗೊಂಡಿದ್ದಾರೆ. ಯಾಕಂದ್ರೆ ಆ ಏರ್ಪೋರ್ಟ್ ಅಲ್ಲಿ ಸಹ ಕುಟುಂಬಸ್ಥರು ಬಂದಿದ್ರು. ಅವರು ಮಕ್ಕಳನ್ನು ನೋಡಿ ತುಂಬಾ ಆಕ್ರಂದ ಜೋರಾಗಿತ್ತು. ಯಾಕಂದ್ರೆ ತುಂಬಾ ಖುಷಿಯಿಂದ ಏನೋ ಹೋಗುವಾಗ ತುಂಬಾ ಖುಷಿಯಿಂದ ಎಲ್ಲರಿಗೆ ಹೇಳಿ ನಾವು ಕಾಶ್ಮೀರಕ್ಕೆ ಹೋಗ್ತಿದ್ವಿ, ಕಾಶ್ಮೀರ ಎಂಜಾಯ್ ಮಾಡಕ್ ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ಇವತ್ತು ಬರುವಾಗ ನಮ್ಮ ಭರತ್ ಭೂಷಣ ಇಲ್ಲ, ಒಂದ್ ಕಡೆ ಧರ್ಮ ನೋಡಿ ಕೊಲೆ ಮಾಡಿದ್ದಾರೆ. ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ಅವ್ರ ಮನೆಗೆ ಆಧಾರವಾಗಿದ್ರು. ಒಂದ್ ಕಡೆ ಮಂಜುನಾಥ್ ರಾವ್ ಅವರ ಕುಟುಂಬವೂ ಸಹ ಒಂದು ಕಡೆ ದುಃಖದಲ್ಲಿದೆ. ಯಾಕಂದ್ರೆ ಮಗನ ಮುಂದೆ, ಹೆಂಡತಿಯ ಮುಂದೆ ಗನ್ನಿಟ್ಟು ಸಾಯಿಸಿದ್ದಾರೆ. ನೋಡ್ತಿರ್ಬೋದು, ಇದೀಗ ಬಿಎಲ್ ಸರ್ಕಲ್ ಈಗ ಇನ್ನು ಕೆಲವೇ ಕ್ಷಣ ಮತ್ತಿಕೆರೆಯ ಭರತ್ ಭೂಷಣ್ ಅವರ ಮೃತದೇಹ ಅಂದ್ರೆ ಮನೆಗೆ ತಲುಪಲಿದೆ ಕೆಲವೇ ಕ್ಷಣದಲ್ಲಿ. ಹೀಗಾಗಿ ಅಲ್ಲಿ ಸಹ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ನೀವು. ಯಾಕಂದ್ರೆ ಪೊಲೀಸ್ ಎಸ್ಕಾರ್ಟ್ ಮುಖಾಂತರ ಕರೆದುಕೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಜನ ಬರಬಹುದು, ಅಂತಿಮ ನಮನ ಸಲ್ಲಿಸಬಹುದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಭದ್ರತೆ ಕೈಗೊಂಡಿದ್ದಾರೆ. ಒಂದ್ ಕಡೆ ಪ್ರೊಸೀಜರ್ ಏನಂತಂದ್ರೆ ವಿ ಸೋಮಣ್ಣ ಅವರು ಕೇಂದ್ರ ಸಚಿವರು, ಮತ್ತೊಂದ್ ಕಡೆ ಸಂಸದರು ಅಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಿದ ತಕ್ಷಣವೇ ಆಂಬ್ಯುಲೆನ್ಸ್ ಮುಖಾಂತರ ಒಂದ್ ಕಡೆ ಮಂಜುನಾಥ್ ರಾವ್ ಅವರನ್ನ ಶಿವಮೊಗ್ಗಕ್ಕೆ ಬೈ ರೋಡಲ್ಲಿ ಕರೆದುಕೊಂಡು ಹೋದ್ರು. ಮತ್ತೊಂದ್ ಕಡೆ ಭರತ್ ಭೂಷಣ್ ಅವರ ಮೃತದೇಹವನ್ನ ಇದೀಗ ಮತ್ತಿಕೆರೆಯ ನಿವಾಸಕ್ಕೆ ಕರೆದುಕೊಂಡು ಬರ್ತಿದ್ದಾರೆ. ಇನ್ನು ಕೆಲವೇ ಕ್ಷಣ ಈ ಮತ್ತಿಕೆರೆಯಲ್ಲಿ ನಾವು ಇದ್ದೇವೆ. ಮತ್ತಿಕೆರೆಯ ನಂತರ ಪಾರ್ಥಿವ ಶರೀರಗಳು ಬಂದಿರುವಂತದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಏರ್ ಲಿಫ್ಟ್ ಆಗಿ ತಲುಪುತ್ತೆ. ಅದಾದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆಗುತ್ತೆ. ಆ ಸಂದರ್ಭದಲ್ಲಿ ವಿ ಸೋಮಣ್ಣ ಹಾಗೂ ತೇಜಸ್ವಿ ಸೂರ್ಯ ಅವರು ಕೂಡ ಉಪಸ್ಥಿತರಿರ್ತಾರೆ. ಅದಾದ ಬಳಿಕ ಅಂತಿಮ ನಮನ ಸಲ್ಲಿಸುವಂತ ಕೆಲಸ ಆಗುತ್ತೆ. ಆ ಬಳಿಕ ತಮ್ಮ ಊರಿಗೆ, ಹುಟ್ಟೂರಿಗೆ ಕಳಿಸುವಂತ ಕೆಲಸ. ಒಂದು ಕಡೆ ಭರತ್ ಭೂಷಣ್ ಅವರ ಒಂದು ಪಾರ್ಥಿವ ಶರೀರ ಏನಿರುತ್ತೆ ಅದರ ರವಾನೆ ಆಗಿರುವಂತದ್ದು. ಮತ್ತೊಂದು ಕಡೆ ಶಿವಮೊಗ್ಗದತ್ತ ಈಗ ಪಾರ್ಥಿವ ಶರೀರ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಈಗ ಮನೆಗೆ ತಲುಪಿದೆ. ಇಲ್ಲಿ ಪೊಲೀಸ್ ಭದ್ರತೆ ಕೈಗೊಂಡಿದೆ. ಬ್ಯಾರಿಕೇಡ್ ಹಾಕಿ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಬಂದೋಬಸ್ತ್ ಮಾಡಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ನೀವು. ಒಂದ್ ಕಡೆ ಪೊಲೀಸರು ಯೋಜನೆಗಿದೆ, ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಯಾಕಂದ್ರೆ ಸುತ್ತ ಇಲ್ಲಿ ರೋಡ್ಗಳಿದಾವೆ, ಸಾಕಷ್ಟು ಜನ ಬರ್ಬೋದು ಎಂಬ ದೃಷ್ಟಿಯಿಂದ ಈ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ನೀವು. ಮನೆ ಹತ್ರ ಬಾಡಿ ಬಂದಿದೆ. ಯಾಕಂದ್ರೆ ಇಲ್ಲಿ ಸಹ ಬ್ಯಾರಿಕೇಡ್ ಹಾಕಿದ್ದಾರೆ. ಅಂತಿಮ ನಮನ ಸಲ್ಲಿಸೋಕೆ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಪೊಲೀಸ್ ಇಲಾಖೆ ಮಾಡಿಕೊಂಡಿದ್ದಾರೆ, ಸರ್ಕಾರ ಸಹ ಮಾಡಿಕೊಂಡಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಮನೆ ಒಳಗೆ ಈಗ ಬಾಡಿ ಹೋಗ್ತಾ ಇದೆ. ಯಾಕಂದ್ರೆ ಒಳಗಡೆ ಬಿಡಲ್ಲ ನಮ್ಮನ್ನ. ಕೆಲವು ನೋಡ್ತಿರ್ಬೋದು ಮತ್ತಿಕೆರೆಯ ಭರತ್ ಭೂಷಣ್ ಅವರ ಅಂತಿಮ ನಮನ ಈಗ ಇಲ್ಲೇ ಇದನ್ನ ಪ್ರೆಸೆಂಟ್ಗೆ